ಅದೇನಾಯಿತು 1985ರಿಂದ 88ರವರೆಗೆ ಸತತವಾಗಿ ಅವಾಗ 4 ವರ್ಷದ ಅವಧಿ ಇತ್ತು. ಅವಾಗ ನಾನು ಪ್ರಾರಂಭ ಮಾಡಿದ್ದೆ. 88ನೇ ವರ್ಷ ಮುಗಿದ ನಂತರ, ನಗರಸಭೆ ಅಧ್ಯಕ್ಷರಾಗಿ ಮುಗಿದ ನಂತರ ಸತತವಾಗಿ 3 ಬಾರಿ 1998 99ನೇ ಸಾಲಿಗೆ ನಾನು ಪ್ರಪ್ರಥಮ ಬಾರಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಕೆಲಸ ಮಾಡಿದ್ದೇನೆ. ಅದರ ಅವಧಿ ಯಾರ ಮನೆಯಲ್ಲಿ ಇದಾಗಿರ್ತದಲ್ಲ, ಮೈತ್ ಆಗಿರ್ತಾರೆ, ಆದರೆ ಇರ್ತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು ತಾವು ಜೀವಿತಾವಧಿಯಲ್ಲಿ ನಂತರ ವಿಧಾನಸಭಾ ಸದಸ್ಯರು ಇದ್ದಾಗ ಮೈತ್ರಾದಪ್ಪ ಅವ್ರ ಮನೆಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂಪ್ರದಾಯ ಬಂದಿದೆ. ಅಕಸ್ಮಾತಾಗಿ ಅವ್ರಿಗೆ ಕೊಡದೆ ಬೇರೆದವ್ರು ಕೊಡ್ಬೇಕನ್ನೋ ವಿಚಾರ ಬಂದಾಗ ಮಾತ್ರ ನನ್ನ ವಿಷಯ ಪ್ರಸ್ತಾಪ ಮಾಡಬಹುದು ಅನ್ನುವಂಥದ್ದು ವಿಚಾರನ ಹೇಳಿದ್ದೆ. ಬಟ್ ನಮ್ದು ಆದ್ರೂ ಯಾರು ಅದು ಹಠ ಇರಲಿಲ್ಲ. ಯಾವುದು ಈ ಸಲ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳದ್ದು ಸಹ ಒಂದೇ, ಸ್ಟೇಟ್ ಫಾರ್ವರ್ಡ್ ಆಗಿ ನೇರವಾಗಿ ಕೆಲಸ ಮಾಡುವುದು, ನೇರವಾಗಿ ಧ್ವನಿ ಎತ್ತುವುದು. ಈ ಸರ್ಕಾರ ಇರುವವರಿಗೆ ಅಂದ್ರೆ 28ಕ್ಕೆ ಡಿಸರ್ವ್ ಆಗುತ್ತೆ. ಮುಂದೆ ಇದೇ ಸರ್ಕಾರ ಬರುತ್ತಾ ಅಥವಾ ಬೇರೆ ಸರ್ಕಾರ ಬರುತ್ತಾ? ರೈತರು ಮತ್ತು ಇರ್ತಕ್ಕಂಥ ನ್ಯಾಯಾಲಯ ಆ ರೀತಿ ಎಷ್ಟು ನಡೀತಾ ಇದೆ, ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ನಡೀತಾ ಇದೆ, ಆ ಒಂದು ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ಹಿಂಗಾಗಿ ಕಾಯಕವೇ ಕೈಲಾಸ, ದುಡಿಮೆ ಮಾಡಿದವನ ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ತತ್ವದಲ್ಲಿ ಹೋಗುವಂತ ಬಸವಣ್ಣವರ ಸಹಕಾರಿ ರಂಗದಲ್ಲಿ ತಾವು ಗುರುತಿಸ್ಕೊಂಡ್ರಿ. ಎಷ್ಟು ಜನರಿಗೆ ಬಸವೇಶ್ವರ ಸಹಕಾರಿ ರಂಗ ಉದ್ಯೋಗ ಕೊಟ್ಟಿದೆ, ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ? ಸತತ ಸಹಕಾರ, ಸಾರ್ವಜನಿಕರ ಸಹಕಾರ ಆಗಿರ್ಬೋದು, ಗ್ರಾಹಕರ ಸಹಕಾರ ಆಗಿರ್ಬೋದು, ಠೇವಣಿದಾರರ ಸಹಕಾರ ಆಗಿರ್ಬೋದು, ನಮ್ಮ ಸದಸ್ಯರ ಸಹಕಾರ ಆಗಿರ್ಬೋದು, ಇಲಾಖೆಯ ಸಹಕಾರ ಕ್ಷೇತ್ರದಿಂದ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವ್ರನ್ನಾಗಿರ್ಬೋದು, ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ಹೆಮ್ಮರವಾಗಿ ಬೆಳೆದಿದೆ. 28ರಲ್ಲಿ ಅವರು ಸಂದರ್ಭಿಕವಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂಥ ಅದ್ರ ಮೇಲೆ. ಬಟ್ ನಾನು ಈ ಸದ್ಯ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಈ ದಿಶೆಯಲ್ಲಿ ನಾನು ವಿಚಾರನ ಮಾಡ್ತಾ ಇಲ್ಲ.